ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಂಥ ಫ್ಲೈಟ್ನಲ್ಲಿ ಅವಘಡ ಸಂಭವಿಸಿದೆ. ತಾಂತ್ರಿಕ ದೋಷದಿಂದ 4 ಗಂಟೆ ಆಗಸದಲ್ಲೇ ವಿಮಾನ ಹಾರಾಟವನ್ನ ಮಾಡಿದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಾ ಇತ್ತು ಫ್ಲೈಟ್, ಅದರಲ್ಲಿ ಆಗಿರೋ ಅಂತ ಅವಘಡ ಇದು. 4 ಗಂಟೆಗಳ ಕಾಲ ಆಗಸದಲ್ಲೇ ಹಾರಾಟ ಮಾಡಿದೆ. ಕಂಗಾಲಾಗಿದ್ದಾರೆ ಪ್ರಯಾಣಿಕರು, ದೇವರಿಗೆ ಕೈ ಮುಗಿದು ಕಣ್ಣೀರನ್ನ ಹಾಕಿದ್ದಾರೆ. 4 ಗಂಟೆ ಅದು ಏಕಾಏಕಿ ಆಗಸದಲ್ಲೇ ಇದ್ದಾಗ ಎಂಥವ್ರಿಗೆ ಆಗಿ ಆಬ್ವಿಯಸ್ಲಿ ಭಯ ಆಗುತ್ತೆ. ಫ್ಲೈ 91 ಏರ್ಲೈನ್ಸ್ IC 3401 ಫ್ಲೈಟ್ನಲ್ಲಿ ತಾಂತ್ರಿಕ ದೋಷ ಆಗಿದ್ದು ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗದೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದೆ. 4 ಗಂಟೆ ತಡವಾಗಿ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದೆ ಫ್ಲೈಟ್. ಹುಬ್ಬಳ್ಳಿ ಸಮೀಪಿಸುತ್ತಿದ್ದಂತೆ ಏಕಾಏಕಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ಸುಮಾರು 4 ಗಂಟೆ ಆಗಸದಲ್ಲಿಯೇ ರೌಂಡ್ ಹಾಕಿದೆ ವಿಮಾನ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಹೈದರಾಬಾದ್ನಿಂದ ಟೇಕ್ ಆಫ್ ಆಗಿದ್ದಂಥ ಫ್ಲೈಟ್ ಇದು. ಬರೋಬ್ಬರಿ 4 ಗಂಟೆಗಳ ಕಾಲ ಆಗಸದಲ್ಲೇ ರೌಂಡ್ ಹಾಕಿ ತಾಂತ್ರಿಕ ದೋಷ ಹಿನ್ನೆಲೆಯಲ್ಲಿ ಫ್ಲೈಟ್ನಲ್ಲಿ ಇದ್ದಂಥವರೆಲ್ಲ ಕಣ್ಣೀರು ಹಾಕಿರೋ ಅಂಥ ದೃಶ್ಯಾವಳಿಗಳು ಕೂಡ ಈಗ ಲಭ್ಯ ಆಗಿದೆ. ಅದು ಹುಬ್ಬಳ್ಳಿಗೆ ತಲುಪಬೇಕಾಗಿತ್ತು. ಹೈದರಾಬಾದ್ನಿಂದ ಹೊರಟಂಥ ಫ್ಲೈಟ್ ಅದು ಹುಬ್ಬಳ್ಳಿಗೆ ಬರಬೇಕಾಗಿತ್ತು, ಬಟ್ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದೆ. ಏನಂದಿದ್ದೀವ ಏನೇನು ಮಾತಾಡಿ ನಾ ಫ್ಲೈಟ್ ತಗೊಂಡು ವಿಚಾರ ಮಾಡಿ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿನೋದ್, ನೋಡ್ತಾ ಇದ್ದೀವಿ ಪ್ರಯಾಣಿಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ದೇವರ ಮೊರೆ ಹೋಗಿದ್ದಾರೆ. ತಾಂತ್ರಿಕ ದೋಷ ಫ್ಲೈಟ್ನಲ್ಲಿ ಇದ್ದಂಥ ಕಾರಣ ಅನ್ನೋದು ತಿಳಿದು ಬರ್ತಾ ಇದೆ. ಆಕ್ಚುಲ್ ಆಗಿ ಆಗಿದ್ದೇನು, ಇಂಚಿಂಚು ಮಾಹಿತಿಯನ್ನು ನೀಡೋದು. ಮಧುಸೂದನ್, ಹೌದು, ಏನು ನಿನ್ನೆ ನಡೆದಂತ ಈ ಘಟನೆ ನಿಜಕ್ಕೂ ಆತಂಕವನ್ನ ಹೆಚ್ಚಿಸಿರುವಂತದ್ದು. ಯಾಕಂತಂದ್ರೆ ನಿನ್ನೆ ಮಧ್ಯಾಹ್ನ ಹೈದರಾಬಾದ್ರಿಂದ ಏನು ಹುಬ್ಬಳ್ಳಿಗೆ ಬರಬೇಕಿದ್ದ ಏರ್ಲೈನ್ಸ್ ಫ್ಲೈಟ್ ಏನಿದೆ, ಈ ಒಂದು ಫ್ಲೈಟ್ 4:15 ಹುಬ್ಬಳ್ಳಿಗೆ ತಲುಪಬೇಕಾಗಿತ್ತು. ಆದ್ರೆ ಹುಬ್ಬಳ್ಳಿ ಸಮೀಪಿಸುತ್ತಲೇ ಏನು ವೇಗದ ನಿಯಂತ್ರಣ ಕಳೆದುಕೊಳ್ಳುತ್ತೆ, ತಾಂತ್ರಿಕ ದೋಷವನ್ನ ಅನುಭವಿಸುತ್ತೆ. ಈ ಹಿನ್ನೆಲೆಯಲ್ಲಿ ಆ ಫ್ಲೈಟ್ ನ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಮಾಡೋಕ್ಕಾಗಲ್ಲ. ಇದರ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ, ಪೈಲಟ್ ಅದನ್ನ 4 ಗಂಟೆಗಳ ಕಾಲ ಆಗಸದಲ್ಲೇ ತಿರುಗಿಸ್ತಾರೆ. ಏನು ಇದು ನಮ್ಮ ಹುಬ್ಬಳ್ಳಿ ಕಡೆಯ ಒಂದು ಮುಂಡಗೋಡ, ಶಿವಮೊಗ್ಗ, ಈ ರೀತಿಯಾಗಿ ಎಲ್ಲಾ ಕಡೆಗಳಲ್ಲೂ 4 ಗಂಟೆಗಳ ಕಾಲ ಏನು ಫ್ಲೈಟ್ ತಿರುಗುತ್ತೆ, ಲ್ಯಾಂಡಿಂಗ್ ಆಗಲ್ಲ. ಈ ಕ್ಷಣದಲ್ಲಿ ನಿಜಕ್ಕೂ ಪ್ರಯಾಣಿಕರು ಸಾಕಷ್ಟು ಆತಂಕಕ್ಕೆ ಒಳಗಾಗ್ತಾರೆ. ಅಲ್ಲೇ ಕೂತು ತಮ್ಮ ಮನೆಯವ್ರಿಗೆ ಮೆಸೇಜ್ ಕೂಡ, ಸಂದೇಶವನ್ನ ಕೂಡ ಹಾಕ್ತಾರೆ, ನಾವು ಬದುಕುಳಿತೀವೋ ಇಲ್ಲೋ ಅನ್ನೋ ಒಂದು ಆತಂಕವನ್ನ ಅಲ್ಲಿ ಮನೆಯವ್ರ ಜೊತೆ ಹಂಚ್ಕೊಳ್ತಾರೆ. ಆದ್ರೆ ಇದೆಲ್ಲಾ ಘಟನೆ ನಿಜಕ್ಕೂ ಮನೆಯವ್ರನ್ನ ಕೂಡ, ಏನು ಕುಟುಂಬಸ್ಥರನ್ನು ಕೂಡ ಸಾಕಷ್ಟು ಆತಂಕಕ್ಕೆ ದೂಡಿರುವಂತದ್ದು. ಕೊನೆಗೆ ಏನು 4 ಗಂಟೆಗಳ ಕಾಲ ಸುತ್ತಿದಂತ ವಿಮಾನ ಕೊನೆಗೆ ಬೆಂಗಳೂರಿನಲ್ಲಿ ಒಂದು ಲ್ಯಾಂಡಿಂಗ್ ಆಗುತ್ತೆ. ನಿಜಕ್ಕೂ ಇದು ಒಂದು ಏನು ಏರ್ಲೈನ್ಸ್ ನ ನಿರ್ಲಕ್ಷ್ಯ ಅನ್ನೋ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೂಡ ಕೊಟ್ಟಿಲ್ಲ, ಬೇಜವಾಬ್ದಾರಿತನವನ್ನ ತೋರಿದ್ದಾರೆ ಅನ್ನೋ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ವಿನೋದ್ ನಿಮ್ಮ ಮಾಹಿತಿಗೆ.